ಹಲೋ ನಮಸ್ಕಾರ. ಸೊ ಏನು ಗುರು ಆನೆ ಮೇಲೆ ಕೂತಂಗಾಗುತ್ತೆ. 4 ಕಿಲೋಮೀಟ್ರ್ ತನಕ ಅಷ್ಟೇ ಅಂತಿರೋದು. ಸೊ ನೋಡೋಣ, ಅಷ್ಟೇ ಸಾಕು, ಓಡಿಸೋಣ. ಹೆಂಗಾಗುತ್ತೆ ಒಂದು ಫೀಲ್ ನೋಡೋಣ. ಎಳ್ದಾಡೋಕ್ಕೂ ಆಗಲ್ಲ ಗುರು ಇದನ್ನು ತಗೊಂಡು ಹೆಂಗೆ ಗುರು ಅಪ್ಲೋಡ್ ಮಾಡೋದು. ಓಕೆ ಓಕೆ ಸರಿ. ಸ್ವಲ್ಪ ಸೀಟೈಟ್ ಇದೆ. ಸೊ ಸಿಟ್ಟಿಂಗ್ ಪೊಸಿಷನ್ ಮಾತ್ರ ಆರಾಮಿದೆ ಗುರು. ಸೋಫಾ ಸೆಟ್ ಹಳೆದು ಕಂಫರ್ಟ್ ಮಸ್ತ್ ಇತ್ತು, ಇದನ್ನು ಮಸ್ತಾಗಿದೆ. ಗೇರ್ ಶಿಫ್ಟಿಂಗ್ ಕೂಡ ತುಂಬ ಸ್ಮೂತಾಗಿದ್ದಾವೆ. ಇನ್ನು ನಿಮಗೆ ಫುಟ್ ಪೆಗ್ಗಿಂದ ಗೇರ್ ಲಿವರು ಸ್ವಲ್ಪ, ಬ್ರೇಕ್ ಲಿವರ್ ಸ್ವಲ್ಪ ಈ ಥರ ಅಪ್ರೈಟವ್ ಆಗಿದ್ದಾವೆ. ಆ್ಯಕ್ಚುಲಿ ಸ್ವಲ್ಪ ಮೇಲೆ ಅನಿಸುತ್ತೆ ನಿಮಗೆ ನಮ್ಮ ಗಾಡಿ ಓಡಿಸಿ ಇದನ್ನೆಲ್ಲ ಓಡಿಸೋದಕ್ಕೆ. ಇನ್ನು ಪವರ್ ಬಂದರೆ ಓಕೆ ಗುರು, ಫಾರ್ ಬೆಟರ್. ಹಳೆ 411ಗಿಂತ ಇದು ಫಾರ್ ಬೆಟರ್ ಇದೆ ಪವರು. ತುಂಬ ರಿಫೈನ್ಡ್ ಆಗಿದೆ ಮಾತ್ರ ಗಾಡಿ. ಇದು ರಾಯಲ್ ಎನ್ಫೀಲ್ಡ್ ಅಂತ ನಿಮಗೆ ಅನ್ಸೋದೇ ಇಲ್ಲ. ಗೇರ್ ಶಿಫ್ಟಿಂಗು ಅಷ್ಟೇ ಸಗದ ಬೀಳ್ತಾ ಇದ್ದಾವೆ, ತುಂಬ ಸ್ಮೂತ್ ಇದ್ದಾವೆ. ಸೊ ಇನ್ನು ಇಲ್ಲಿ ಸ್ವಲ್ಪ ಪಕ್ಕ ಏನು ಅಂತ ಆಫ್ ರೋಡಲ್ಲಿ ಹೊಡೆದು ಚೆಕ್ ಮಾಡೋಕ್ಕಾಗಲ್ಲ. ಜಸ್ಟ್ ಒಂದು ರೈಡ್ ಇಂಪ್ರೆಷನ್ ಹೇಳ್ಬೋದು ಅಷ್ಟೇ. ಬ್ರೇಕಿಂಗ್ ಬಂದು ಓಕೆ. ಬ್ಯಾಕ್ ಚೆನ್ನಾಗಿದೆ, ಫ್ರಂಟು ಓಕೆ ಇದೆ, ಪರವಾಗಿಲ್ಲ, ಸಾಕು ಈ ಗಾಡಿಗೆಲ್ಲ. ಇನ್ನೆಷ್ಟು ಬೇಕು. ಅಣ್ಣ ನೋಡೋಣ, ಇಲ್ಲೊಂದು ರೋಡ್ ಇದೆ, ಒಳಗಡೆ ರೋಡ್ ಹೋಗ್ಬರೋಣ. ಸ್ವಲ್ಪ ಹ್ಯಾಂಡ್ಲು ಬಾರೆಲ್ಲ ಬಂದು ಸ್ವಲ್ಪ ಅಪ್ರೇಟಾಗಿ ಚೆನ್ನಾಗಿದೆ ಆ್ಯಕ್ಚುಲಿ. ಸ್ವಲ್ಪ ಸೀಟಿಂಗು ಅಷ್ಟೇ ಸಖತ್ ಕಂಫರ್ಟ್ ಇದೆ. ಸಸ್ಪೆನ್ಷನ್ನು ಓಕೆ. ಹ್ಯಾಂಡ್ಲಿಂಗು ಚೆನ್ನಾಗಿದೆ ಅವರು, ಕಾರ್ ರನ್ನಿಂಗು ಮಾಡ್ಬೋದು, ಏನು ತೊಂದರೆ ಇಲ್ಲ. ಬ್ರೇಕ್ ಓಕೆ ಗುರು, ಸಾಕು ಈ ಗಾಡಿಗೆ. 40 bhp ಅನಿಸುತ್ತೆ. ಟಾರ್ಕ್ ಎಲ್ಲ ಬಂದು ಇದು ಬಂದು 450 cc ಲಿಕ್ವಿಡ್ ಕೂಲ್ ಬರುತ್ತೆ. ಕ್ಯಾಮ್ ಶಾಫ್ಟ್ ಬಂದರೆ ಕ್ಯಾಮ್ ಶಾಫ್ಟ್ ಮೇ ಬಿ ಸಿಂಗಲ್ ವರ್ಡ್ ಕ್ಯಾಮ್ ಶಾಫ್ಟ್ ಅನಿಸುತ್ತೆ. ಇನ್ನು ಲಿಕ್ವಿಡ್ ಕೂಲ್ ಇಂಜಿನ್ ಬರುತ್ತೆ. ಗಾಡಿ ನೋಡೋದಕ್ಕೆ ನಿಮಗೆ ಆ್ಯಕ್ಚುಲಿ ಸಖತ್ತಾಗಿದೆ. ಈ ಕಲರು ಚೆನ್ನಾಗಿದೆ ಅವರು. ಫಸ್ಟ್ ಬಂದಾಗ ಎಲ್ಲರೂ ಎಕ್ಸ್ಪ್ರೆಸ್ ಕಾಪಿ ಅಂತಿದ್ರು. ಇನ್ನು ಆಫ್ ರೋಡ್ ಗಾಡಿನ ಇನ್ಯಾವ ಥರ ಬಿಡೋಕ್ಕಾಗುತ್ತೆ ಗುರು. ಎಲ್ಲ ಗಾಡಿಗಳು ಸೇಮ್ ಅದೇ ಥರ ಬಂದಿರುತ್ತೆ. ಒಬ್ಬ ಮೊರೆಯ ಸೊ ನೋಡಿ, ನಿಮಗೆ ನೋಡೋಕ್ಕೆ ಈ ಥರ ಕಾಣಿಸುತ್ತೆ. ಕ್ಲಾಸಿ ಆಗಿದೆ ಗುರು ಮಾತ್ರ. ಸೊ ಎಕ್ಸಾಸ್ಟ್ ನೋಟ್ ಬಂದು ಕೇಳಿಸ್ಕೊಳ್ಳಿ, ಮಸ್ತಾಗಿದೆ ಗುರು ಎಕ್ಸಾಸ್ಟ್ ನೋಟ್ ಮಾತ್ರ. ಸೊ ಫ್ರಂಟಲ್ಲಿ ನಿಮಗೆ 90 21 ಇಂಚ್ ಕೊಡ್ತಾರೆ. ಬ್ಯಾಕಲ್ಲಿ ಬಂದು ನಿಮಗೆ 140 80 17 ಕೊಟ್ಟಿದ್ದಾರೆ. ಬ್ಯಾಕ್ ಡ್ಯುಯಲ್ ಪರ್ಪಸ್ ಟೈರ್ ಕೊಟ್ಟಿದ್ದಾರೆ ಗಾಡಿಗೆ, ಎರಡೂ ಕೂಡ. ಇನ್ನು ಸೀಟು ಕೂಡ ಕಂಫರ್ಟ್ ಆಗಿದೆ. ಪಿಲಿಯನ್ ಸೀಟ್ ಕೂಡ ಓಕೆ, ಚೆನ್ನಾಗಿದೆ. ಓಕೆ ಗುರು, ಸ್ಮೂತ್ ಇದೆ, ತೊಂದರೆ ಇಲ್ಲ. ರೈಡರ್ ಸೀಟ್ ಮಾತ್ರ ಪಕ್ಕ ಸೋಫಾನೇ ಅಂದ್ಕೊಳ್ಳಿ. ಹಳೆ ಗಾಡಿನೇ ಅಷ್ಟು ನಿಮಗೆ ಕಂಫರ್ಟ್ ಇತ್ತು. ಈ ಗಾಡಿ ಇನ್ನೂ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಇದೆ. ಇನ್ನು ಇದು ಬಂದು ಅಪ್ ಟು 20. ಸೊ E20 ಕೂಡ ನಿಮಗೆ ಆಪ್ಷನಲ್ಲಿದೆ. ನಿಮಗಿನ್ನು ಹಿಮಾಲಯನ್ 450 ಸ್ಪೆಕ್ಸ್ ಬಂದರೆ ಹೇಳ್ಬಿಡ್ತೀನಿ ಇವಾಗಲೇ. ಇದು ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಬಂದು ಆ್ಯಕ್ಚುಲಿ 452 cc ಬರುತ್ತೆ. ಮತ್ತು ಇಂಜಿನ್ ಟೈಪ್ ಬಂದು ಲಿಕ್ವಿಡ್ ಕೂಲು, 4 ವ್ಯಾಲ್ ಬರುತ್ತೆ, ಡಬಲ್ ಓವರ್ಡ್ ಕ್ಯಾಮ್ ಶಾಫ್ಟ್ ಬರುತ್ತೆ. ಅದಾದಮೇಲೆ ಸಿಂಗಲ್ ಸಿಲಿಂಡರ್ ಗೊತ್ತಿರೋ ಥರನೇ. ಮ್ಯಾಕ್ಸ್ ಪವರ್ ಬಂದು 40 PS ಮಾಡುತ್ತೆ. ಇನ್ನು 40 PS BHP ಮಾಡುತ್ತೆ 8000 RPM. ಇನ್ನು ಟಾರ್ಕ್ ಬಂದು 40 Nm ಟಾರ್ಕ್ ಬರುತ್ತೆ. ಗುಡ್ ಎನಫ್ ಗುರು. ಮತ್ತು ಫ್ಯೂಲ್ ಕೆಪಾಸಿಟಿ ಬಂದು 17 ಲೀಟ್ರ್ ಬರುತ್ತೆ. ಸೊ ಓಕೆ, ಸಾಕು ಗುರು. ಈ ಗಾಡಿಗೆ 17 ಲೀಟ್ರ್ ಅಂದರೆ ಬೇಜಾನಾಯ್ತು ಗುರು, ಮಸ್ತಾಗಿದೆ. ಇನ್ನು ವಿಂಡ್ ಬ್ಲಾಸ್ಟ್ ಬಂದರೆ ಸ್ವಲ್ಪ ವಿಂಡ್ ಬ್ಲಾಸ್ಟ್ ಹೊಡೆಯುತ್ತೆ. ವೈಸರ್ ಸ್ವಲ್ಪ ದೊಡ್ಡದಾಕೊಂಡ್ರೆ ಓಕೆ, ನಿಮಗೆ ಓಕೆ ಅನಿಸುತ್ತೆ. ಇನ್ನು ಡಿಸ್ಪ್ಲೇ ಬಂದು ರೌಂಡ್ ಆಗಿದೆ, ಸಗದಾಗಿದೆ. ನಿಮಗೆ ಇದು ಡಿಸ್ಪ್ಲೇ ಕೂಡ ನಿಮಗೆ LCD ಡಿಸ್ಪ್ಲೇ ಬರುತ್ತೆ, ಸಗದಾಗಿದೆ ಆ್ಯಕ್ಚುಲಿ. ಇಲ್ಲಿ ರಾಯಲ್ ಎನ್ಫೀಲ್ಡ್ ಬ್ಯಾಡ್ಜಿಂಗ್ ಇದೆ.
ವೈಬ್ರೇಷನ್ ನಿಮಗೆ ಹಳೆ ಗಾಡಿ ಅಷ್ಟು ವೈಬ್ರೇಷನ್ ಬರಲ್ಲ ಗುರು, ಬಟ್ ಸ್ಟಿಲ್ ಸ್ವಲ್ಪ ವೈಬ್ರೇಷನ್ ಇದೆ. ಬಟ್ ಬೇಜಾನ್ ರಿಫೈನ್ ಮಾಡಿಕೊಟ್ಟಿದ್ದಾರೆ ಗುರು ಇಂಜಿನ್ ಮಾತ್ರ, ನಿಮಗೆ ಅಷ್ಟು ವೈಬ್ರೇಷನ್ ಫೀಲ್. ಓಕೆ, ಫ್ಲಿಕ್ಕಿಗೂ ಚೆನ್ನಾಗಿದೆ ಗುರು, ಚೆನ್ನಾಗಿ ಫ್ಲಿಕ್ ಆಗುತ್ತೆ, ಏನು ತೊಂದರೆ ಇಲ್ಲ, ಫ್ಲಿಕ್ಕೇಬಲ್ ಇದೆ ಗಾಡಿ. ಇನ್ನು ಆಫ್ ರೋಡ್ ಎಲ್ಲೂ ಹೋಗೋಕ್ಕಾಗಲ್ಲ, ಸೊ ಅದಕ್ಕೆ ಇಲ್ಲೇ ಹೊಡೆದ್ಬಿಡ್ತೀನಿ. ಇನ್ನು ಸ್ಯಾಡ್ಲಿಂಗ್ ಮಾಡೋದಕ್ಕೂ ಮಸ್ತಾಗಿದೆ, ಏನು ತೊಂದರೆ ಇಲ್ಲ, ಸ್ಯಾಡ್ಲಿಂಗ್ ಮಾಡ್ಕೊಂಡು ಹೋಗ್ಬೋದು. ಗೇರ್ ರಿವರ್ಸ್ ಸ್ವಲ್ಪ ಮೇಲೆ ಅನಿಸುತ್ತೆ ಗುರು, ಅಡ್ಜಸ್ಟ್ ಮಾಡ್ಕೋಬೇಕು, ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ 4 ಕಿಲೋಮೀಟರ್ ಅಂತ ಹೇಳ್ರಿ ಪಾಪ, ಸುಮ್ಮನೆ ಜಾಸ್ತಿ ಹೋಗೋದು, ಮತ್ತೆ ಅವ್ರಿಗೂ ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ ಅಂದ್ಕೊಂಡು ನಾನು ತಗೊಂಡ್ಬಂದ್ಬಿಟ್ಟೆ, ಜಾಸ್ತಿ ಎತ್ಕೊಂಡು ಹೋಗಲಿಲ್ಲ. ಇನ್ನು ಸಸ್ಪೆನ್ಷನ್ ಆಫ್ ರೋಡಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ ಇಲ್ಲೇ. ಓಕೆ, ಚೆನ್ನಾಗಿದೆ ಗಾಡಿ, ಏನು ತೊಂದರೆ ಇಲ್ಲ. ಸೊ ಇದು ನಾನು ರಿವ್ಯೂ ಅಂತ ಹೇಳೋಕ್ಕಾಗಲ್ಲ, ಒಂದು ಫಸ್ಟ್ ಇಂಪ್ರೆಷನ್ ಅಂತ ಹೇಳ್ಬೋದು ಅಷ್ಟೇ. ಟಾಪ್ ಎಂಡೆಲ್ಲ ನಾವು ಚೆಕ್ ಮಾಡೋಕ್ಕೆ ಹೋಗಲಿಲ್ಲ, ಟಾಪ್ ಎಂಡ್ ಹೋಗುತ್ತೆ 160 ತನಕ. ಸೊ ಗಾಡಿ ಅಂತಂದಿಲ್ಲ ಹಾಕೋಣ. ಇದು ಸ್ಟ್ಯಾಂಡ್ ಹಾಕಿ ಇಲ್ಲದೆ ದೊಡ್ಡೊಂದು ಸಾಹಸ ಗುರು. ಸೊ ಸಸ್ಪೆನ್ಷನ್ ಯಾವ ಥರ ನಿಮಗೆ ಅಡ್ಜಸ್ಟಬಲ್ ಬರೋಲ್ಲ, ಸೋವಾ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ಹ್ಯಾಂಡ್ಲೋಬರ್ ಬಂದು ನಿಮಗೆ ಈ ಥರ ಸಿಂಗಲ್ ಹ್ಯಾಂಡ್ಲೋಬರ್ ಬರುತ್ತೆ. ಅದಾದಮೇಲೆ ನಿಮಗೆ ಆ್ಯಕ್ಚುಲಿ ಸ್ವಿಚಸ್ ಎಲ್ಲ ಈ ಥರ ಬರುತ್ತೆ ನಿಮಗೆ. ಸೊ ನೋಡಿ, ಇದು ಸ್ವಲ್ಪ ನೀಟಾಗಿ ಪ್ರೀಮಿಯಮ್ ಆಗಿದೆ ಆ್ಯಕ್ಚುಲಿ. ಇನ್ನು ಇದು ಬಂದು ಸೇಮ್ ನನಗೆ ಡ್ಯೂಕಲ್ಲಿ ಏನು ಕೊಟ್ಟಿದ್ದಾರೆ ಅದೇ ಥರ ಇದೆ ಗುರು, ಡ್ಯೂಕ್ 390 ಥರನೇ ಇದೆ, ಬಟ್ ಅಲ್ಲ, ಅದು ಡಿಫ್ರೆಂಟ್ ಇದೆ. ಮತ್ತು ಇದು ಬಂದು ಪಾರ್ಕಿಂಗ್ ಲೈಟ್ ಬರುತ್ತೆ, ಮಿರರ್ಗಳು ಸ್ವಲ್ಪ ಸಣ್ಣವಾದವು ಅಂತ ಅನಿಸುತ್ತೆ. ಇನ್ನು ಫ್ರಂಟ್ ಬಂದರೆ ನಿಮಗೆ ಫ್ರಂಟಲ್ಲಿ LED ಹೆಡ್ ಲ್ಯಾಂಪ್ ಸಿಗುತ್ತೆ, ಇನ್ನು ಇಂಡಿಕೇಟರ್ ಕೂಡ LED ಸಿಗುತ್ತವೆ. ಸೊ ನೋಡೋಣ ಇಂಡಿಕೇಟರ್ ಹತ್ರ ಕಾಣುತ್ತೆ ಅಂತ. ಸೊ ಇಂಡಿಕೇಟರ್ ನಿಮಗೆ ಈ ಥರ ಕಾಣಿಸುತ್ತೆ. ಇನ್ನು ಬ್ಯಾಕಲ್ಲಿ ನಿಮಗೆ ಆ್ಯಕ್ಚುಲಿ ಏನಂತ ಹೇಳಿದರೆ, ಇದು ಇಂಟಿಗ್ರೇಟೆಡ್ ಆಗಿ ಎರಡು ಕಂಬೈಂಡಾಗಿ ಕೊಟ್ಟಿದ್ದಾರೆ. ಬ್ರೇಕ್ ಲೈಟ್ ಮತ್ತು ನಿಮಗೆ ಇಂಡಿಕೇಟ್ರು ಎರಡೂ ಕೂಡ ಒಂದರಲ್ಲೇ ಬರುತ್ತೆ. ಸೊ ಗಾಡಿ ಕಲರ್ ಇದು ಕೂಡ ಚೆನ್ನಾಗಿದೆ. ನನಗೆ ಯಾವ್ದು ಇಷ್ಟ ಅಂತ ಹೇಳಿದ್ರೆ ಆ್ಯಕ್ಚುಲಿ ಗೋಲ್ಡನ್ ಮ್ಯಾಗ್ವೀಲ್ ಮತ್ತು ಬ್ಲ್ಯಾಕ್ ಕಲರ್ ಇದೆಯಲ್ಲ, ಸೊ ಮ್ಯಾಗ್ವೀಲ್ ಅಲ್ಲ ರಿಮ್ಮು, ಸೊ ಅದು ನಂಗೆ ತುಂಬ ಇಷ್ಟ. ಇನ್ನು ಬ್ಯಾಕಲ್ಲಿ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಹಿಮಾಲಯನ್ ಮುಂಚೆ ಏನು ಅಂತಂದರೆ ಈ ಥರ ಫುಲ್ಲು ವರ್ಟಿಕಲ್ ಆಗಿತ್ತು, ಬಟ್ ಇವಾಗ ಸ್ವಲ್ಪ ಸ್ಲ್ಯಾಂಟಾಗಿ ಕೊಟ್ಟಿದ್ದಾರೆ. ಇನ್ನು ಇಂಜಿನ್ ಬಂದರೆ ಚೆನ್ನಾಗಿ ಕಾಣುತ್ತೆ ಗುರು ಆ್ಯಕ್ಚುಲಿ, ಇಲ್ಲಾಂದ್ರೆ ಇದು ಲಿಕ್ವಿಡ್ ಕೂಲ್ ಇಂಜಿನ್ ಆವಾಗಲೇ ಹೇಳಿರೋ ಥರ. ಇನ್ನು ಇದೊಂದು ಅಲ್ಯೂಮಿನಿಯಂ ಪ್ಲೇಟ್ ಕೊಟ್ಟಿದ್ದಾರೆ, ಇದು ಬಂದು ಫೈಬರ್ ಕೊಟ್ಟಿದ್ದಾರೆ. ಸೊ ಇದನ್ನೊಂದು ರಿಪ್ಲೇಸ್ಮೆಂಟ್ ಮಾಡಿಕೊಂಡ್ರೆ ಸ್ವಲ್ಪ ಒಳ್ಳೆಯದು. ಸೊ ಇಷ್ಟೇ ಹಿಮಾಲಯನ್ ಬಗ್ಗೆ. ನೆಕ್ಸ್ಟು ಡೀಟೇಲಾಗಿ ನೋಡೋಣ, ಯಾವ್ದಾರು ಸಿಕ್ಕಿರೋ ಹೇಳ್ತೀನಿ, ಡೀಟೇಲಾಗಿ ಯಾವ್ದಾರು ಗಾಡಿ ಸಿಕ್ಕಿರೋ ಎತ್ಕೊಂಡೋಗಿ ಡೀಟೇಲ್ ರಿವ್ಯೂ ಮಾಡ್ತೀನಿ. ಸೊ ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.